ನೋಡ್ಕೊಳ್ಳಿ. ಸಾಲ್ವ್ ದ ಇಂಟೆಗ್ರಲ್ ಇಕ್ವೇಷನ್ 0 to infinity f of theta cos alpha theta d theta is equal to 1 minus alpha when alpha is between 0 to 1, 0 when alpha is greater than 1, and hence evaluate integral of 0 to infinity sin square t by t square dt. ಇದು ನೋಡಿ, ಇದು ಮಾಡೋಕ್ಕೆ ಮುಂಚೆ ಸ್ವಲ್ಪ ಬೇಸಿಕ್ ಹೇಳ್ಕೊಡ್ತೀನಿ. ಇದು ನೋಡಿ, ಫೋರಿಯರ್ ಕೊಸೈನ್ ಟ್ರಾನ್ಸ್ಫಾರ್ಮ್ ಫಾರ್ಮುಲಾ ಏನು ಹೇಳಿ? ಫೋರಿಯರ್ ಕೊಸೈನ್ ಟ್ರಾನ್ಸ್ಫಾರ್ಮ್ fc of u is equal to 0 to infinity f of x cos ux dx. Inverse Fourier cosine transform. Inverse Fourier cosine transform ಅಂದರೆ ಎಫ್ ಆಫ್ ಎಕ್ಸ್ನ ಫೈಂಡ್ ಮಾಡೋದು. ಇದಕ್ಕೆ ಫಾರ್ಮುಲಾ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 2/π 0 to infinity ಎಫ್ ಸಿ ಆಫ್ ಯು ಕಾಸ್ ಆಫ್ ಯು ಎಕ್ಸ್ ಇಲ್ಲಿ ಡಿ ಯು. ಅರ್ಥ ಆಗ್ತಿದೆಯಾ? ಈಗ ಒಂದು ಕೆಲಸ ಮಾಡೋಣ, ಯು ರಿಪ್ಲೇಸ್ ಬೈ ಆಲ್ಫಾ ಮಾಡೋಣ, ಎಕ್ಸ್ ರಿಪ್ಲೇಸ್ ಬೈ ಟೀಟಾ ಮಾಡೋಣ. ದೆನ್ ಈಗ ನಾವು ನೋಡಿ ಫೋರಿಯರ್ ಕೊಸೈನ್ ಟ್ರಾನ್ಸ್ಫಾರ್ಮ್ ಏನಾಗುತ್ತೆ ಹೇಳಿ? ನೋಡಿ, ಎಫ್ ಸಿ ಆಫ್ ಯು ಅಂದ್ರೇನು? ಆಲ್ಫಾ. ಎಫ್ ಸಿ ಆಫ್ ಆಲ್ಫಾ ಈಸ್ ಈಕ್ವಲ್ ಟು 0 to infinity ಎಫ್ ಆಫ್ ಎಕ್ಸ್ ಅಂದರೆ ಎಫ್ ಆಫ್ ಡೀಟಾ ಕಾಸ್ ಯು ಅಂದರೆ ಆಲ್ಫಾ, ಎಕ್ಸ್ ಅಂದರೆ ಡೀಟಾ, ಎಕ್ಸ್ ಅಂದರೆ ಡೀಟಾ. ಅದೇ ಥರ ಇನ್ವರ್ಸ್ ಫೋರಿಯರ್ ಕೊಸೈನ್ ಟ್ರಾನ್ಸ್ಫಾರ್ಮ್ ಅಂದರೆ ಇಲ್ಲಿ ಎಕ್ಸಾಕ್ಟಲ್ಲಿ ಡೀಟಾ ಹಾಕ್ಬಿಡಿ. ಎಫ್ ಆಫ್ ಡೀಟಾ ಈಸ್ ಈಕ್ವಲ್ ಟು 2/π 0 to infinity ಎಫ್ ಸಿ ಯು ಬದಲು ಆಲ್ಫಾ ಹಾಕ್ಕೊಳ್ಳಿ, ಕಾಸ್ ಆಲ್ಫಾ ಡೀಟಾ, ಯು ಬದಲು ಆಲ್ಫಾ ಅಂದರೆ ಯು ಬದಲು ಆಲ್ಫಾ, ಎಕ್ಸ್ ಬದಲು ಡೀಟಾ ಹಾಕಿದ್ರೆ ಇದೆರಡು ಫಾರ್ಮುಲಾ ಈ ಥರ ಕನ್ವರ್ಟ್ ಆಗುತ್ತೆ. ನೋಡಿ ಈ ಕ್ವಶನ್ ನೋಡಿ, ಸಾಲ್ವ್ ದ ಇಂಟೆಗ್ರಲ್ ಇಕ್ವೇಷನ್ ಅಂದರೆ ಇದು ನೋಡಿ, ಇದು ಯಾವ ಥರ ಇದೆ? ಇದು ಎಫ್ ಸಿ ಆಫ್ ಆಲ್ಫಾ ಕೊಟ್ಟಿದ್ದಾರೆ ಅವರು. ಸಾಲ್ವ್ ಅಂದರೆ ಎಫ್ ಆಫ್ ಡೀಟಾನ ಫೈಂಡ್ ಮಾಡಬೇಕು, ಇದನ್ನ ಫೈಂಡ್ ಮಾಡಬೇಕು. ಸಾಲ್ವ್ ಅಂದರೆ ಏನು? ಎಫ್ ಆಫ್ ಡೀಟಾನ ಫೈಂಡ್ ಮಾಡಬೇಕು. ನೋಡಿ, ಎಫ್ ಆಫ್ ಡೀಟಾ ಫೈಂಡ್ ಮಾಡೋಕ್ಕೆ ಇದು ಫಾರ್ಮುಲಾ. ಅರ್ಥ ಆಗ್ತಿದೆಯಾ? ನಾವೇನು ಮಾಡೋಣ, ಇದಕ್ಕೆ ಸೊಲ್ಯೂಷನ್ ಏನು ಮಾಡೋದು ನೋಡ್ಕೊಳ್ಳಿ. Zero to infinity f of theta cos alpha theta is equal to 1 minus alpha when alpha is 0 to 1, 0 when alpha is greater than 1. ಈಗ ನೋಡಿ, ಇದ್ರ ಬದಲು ನಾವೇನಂತ ಬರ್ಕೋಬೋದು? ಬೇಕಿದ್ರೆ ಎಫ್ ಸಿ ಆಫ್ ಆಲ್ಫಾ ಬರ್ಕೋಬೋದು ಇದ್ರ ಬದಲು. Therefore fc of alpha is equal to 1 minus alpha. Alpha is 0 to 1, 0 when alpha is greater than 1. Next, ಈಗ ಎಫ್ ಆಫ್ ಡೀಟಾನ ಫೈಂಡ್ ಮಾಡಬೇಕು. ಈಗ ಏನು ಮಾಡಬೇಕು? ಎಫ್ ಆಫ್ ಡೀಟಾ ಫೈಂಡ್ ಮಾಡೋಕ್ಕೆ ಇದು ಫಾರ್ಮುಲಾ ಯೂಸ್ ಮಾಡಬೇಕು. ಎಫ್ ಆಫ್ ಡೀಟಾ ಈಸ್ ಈಕ್ವಲ್ ಟು ಫಾರ್ಮುಲಾ ಏನು? 0 to infinity ಇನ್ನು ಇನ್ವರ್ಸ್ ಫೋರಿಯರ್ ಕೊಸೈನ್ ಟ್ರಾನ್ಸ್ಫಾರ್ಮ್ ಈಸ್ ಅಂತ ಬರ್ಕೋಬೇಕು.
ನೋಡಿ ಎಫ್ ಆಫ್ ಡೀಟಾಗೆ ಫಾರ್ಮುಲಾ ಏನು 2/π ಎಫ್ ಸಿ ಆಫ್ ಆಲ್ಫಾ ಕಾಸ್ ಆಲ್ಫಾ ಡೀಟಾ ಡಿ ಆಲ್ಫಾ 2/π 0 to infinity ಎಫ್ ಸಿ ಆಫ್ ಆಲ್ಫಾ ಕಾಸ್ ಆಲ್ಫಾ ಡೀಟಾ ಡಿ ಥೀಟಾ. ಇಲ್ಲಿ ಎಫ್ ಆಫ್ ಡೀಟಾ ಈಸ್ ಈಕ್ವಲ್ ಟು 2/π. ಈಗ ನೋಡಿ ಎಫ್ ಸಿ ಆಫ್ ಆಲ್ಫಾ ಒಂದು ಇದು ಡಿ ಆಲ್ಫಾ ಇದು ಎಫ್ ಆಫ್ 2/π 0 to ಎಫ್ ಸಿ ಆಫ್ ಆಲ್ಫಾ ಕಾಸ್ ಆಲ್ಫಾ ಡೀಟಾ ಡಿ ಆಲ್ಫಾ. ಈಗ ಆಲ್ಫಾ ವೇರೀಸ್ ಫ್ರಮ್ 0 to 1 ನೋಡಿ 0 to 1 ಹಾಕಿ 0 to 1 ಹಾಕಿದಾಗ ಎಫ್ ಸಿ ಆಫ್ ಆಲ್ಫಾ 1 ಮೈನಸ್ ಆಲ್ಫಾ ಕಾಸ್ ಆಲ್ಫಾ ಡೀಟಾ ಟಿ ಆಲ್ಫಾ ಅದರ್ವೈಸ್ 0 ಅಂದರೆ ಗ್ರೇಟರ್ ದ್ಯಾನ್ 1ಗೆ 0. ಈಗೇನು ಮಾಡಬೇಕು, ಇದಕ್ಕೆ ಇಂಟಿಗ್ರೇಟ್ ಮಾಡಬೇಕು. ಎಫ್ ಆಫ್ ಡೀಟಾ ಈಸ್ ಈಕ್ವಲ್ ಟು 2/π. ಇಲ್ಲಿ ನೋಡಿ 1 ಮೈನಸ್ ಆಲ್ಫಾನ ಹಂಗೆ ಇಟ್ಕೊಳ್ಳಿ. ಕಾಸ್ ಆಲ್ಫಾ ಡೀಟಾಗೆ ಇಂಟಿಗ್ರೇಷನ್ ಸೈನ್ ಆಲ್ಫಾ ಡೀಟಾ ಡಿವೈಡೆಡ್ ಬೈ ವಿತ್ ರೆಸ್ಪೆಕ್ಟ್ ಟು ಆಲ್ಫಾ ಮಾಡ್ತಿರೋದ್ರಿಂದ ಡಿವೈಡ್ ಬೈ ಡೀಟಾ ಮಾಡ್ಕೋಬೇಕು ಮೈನಸ್ ಇದಕ್ಕೆ ಡಿಫ್ರೆನ್ಷಿಯೇಷನ್ 1ಗೆ 0 ಆಲ್ಫಾಗೆ 1 ಸೈನ್ ಆಲ್ಫಾ ಡೀಟಾಗೆ ಮೈನಸ್ ಕಾಸ್ ಆಲ್ಫಾ ಡೀಟಾ ಡಿವೈಡೆಡ್ ಬೈ ಡೀಟಾ ಸ್ಕ್ವೇರ್ ಲಿಮಿಟ್ ಬಂದು 0 to 1. ಇನ್ನು ನೋಡ್ಕೊಳ್ಳಿ ಎಫ್ ಆಫ್ ಡೀಟಾ ಈಸ್ ಈಕ್ವಲ್ ಟು ಸಾರಿ 2/π. ಇಲ್ಲಿ ವಿತ್ ರೆಸ್ಪೆಕ್ಟ್ ಟು ಆಲ್ಫಾ ಮಾಡಿರೋದ್ರಿಂದ ಆಲ್ಫಾ ಟರ್ಮ್ಸ್ನ ಒಂದು ಕಡೆ ಮಾಡ್ಕೊಳ್ಳಿ, ಅಂದರೆ 1 ಡೀಟಾ ಆಚೆ ತೊಗೊಳ್ಳಿ. ಉಳಿಯೋದೇನು 1 ಮೈನಸ್ ಆಲ್ಫಾ ಸೈನ್ ಆಲ್ಫಾ ಡೀಟಾ ಲಿಮಿಟ್ ಬಂದು 0 to 1. ಇಲ್ಲಿ ನೋಡಿ ಮೈನಸ್ ಇಂಟು ಮೈನಸ್ ಪ್ಲಸ್ ಪ್ಲಸ್ ಇಂಟು ಮೈನಸ್ ಮೈನಸ್ 1 ಡೀಟಾ ಸ್ಕ್ವೇರ್ ಆಚೆ ತೊಗೊಳ್ಳಿ. ಕಾಸ್ ಆಲ್ಫಾ ಡೀಟಾ 0 to 1. ಈಗ ಎಕ್ಸ್ಟೆಂಡ್ ಮಾಡಬೇಕು. ಎಫ್ ಆಫ್ ಡೀಟಾ ಈಸ್ ಈಕ್ವಲ್ ಟು 2/π 1 ಡೀಟಾ ಅಂಕೆಯಲ್ಲಿ ಇಲ್ಲಿ ಆಲ್ಫಾ ಜಾಗದಲ್ಲಿ 1 ಹಾಕಿ. ಇಲ್ಲಿ ನೋಡಿ 1 ಮೈನಸ್ 1 ಸೈನ್ ಆಲ್ಫಾ ಜಾಗದಲ್ಲಿ 1 ಹಾಕಿದ್ರೆ ಸೈನ್ ಡೀಟಾ ಆಗುತ್ತೆ ಮೈನಸ್ ಆಲ್ಫಾ ಜಾಗದಲ್ಲಿ 0 ಹಾಕಿ 1 ಮೈನಸ್ 0 ಸೈನ್ 0 ಆಮೇಲೆ ಮೈನಸ್ 1 ಡೀಟಾ ಸ್ಕ್ವೇರ್ ಆಲ್ಫಾ ಜಾಗದಲ್ಲಿ 1 ಹಾಕಿದ್ರೆ ಕಾಸ್ ಡೀಟಾ ಆಗುತ್ತೆ ಕಾಸ್ 1 ಡೀಟಾ ಮೈನಸ್ ಆಲ್ಫಾ ಜಾಗದಲ್ಲಿ 0 ಹಾಕಿದ್ರೆ ಕಾಸ್ 0 ಆಗುತ್ತೆ. ಇದು ಲಿಮಿಟ್ ಅಪ್ಲೈ ಮಾಡಬೇಕು. ಇದಾದ ತಕ್ಷಣ ಏನು ಮಾಡಿ ಎಫ್ ಆಫ್ ಡೀಟಾ ಈಸ್ ಈಕ್ವಲ್ ಟು 2/π 1 ಡೀಟಾ 1 ಮೈನಸ್ 1 ಅಂದರೆ 0 ಇಂಟು ಸೈನ್ ಡೀಟಾ ಅಂದರೆ 0 ಆಗುತ್ತೆ ಮೈನಸ್ 1 ಮೈನಸ್ 0 ಅಂದರೆ 1 ಸೈನ್ 0 ಅಂದರೆ 0 ಇದು 0 ಆಗುತ್ತೆ. 1 ಡೀಟಾ ಸ್ಕ್ವೇರ್ ಕಾಸ್ ಡೀಟಾ ಮೈನಸ್ ಕಾಸ್ 0 ಅಂದರೆ 1. ಇಲ್ಲೇನಾಯಿತು ಎಫ್ ಆಫ್ ಡೀಟಾ ಈಸ್ ಈಕ್ವಲ್ ಟು 2/π ನೋಡಿ ಮೈನಸ್ 1 ಡೀಟಾ ಸ್ಕ್ವೇರ್ ಕಾಸ್ ಡೀಟಾ ಮೈನಸ್ ಇಲ್ಲಿ ನೋಡಿ ಮೈನಸ್ನ ಇಲ್ಲಿ ಮಲ್ಟಿಪ್ಲೈ ಮಾಡ್ಬಿಡಿ. ಎಫ್ ಆಫ್ ಡೀಟಾ ಈಸ್ ಈಕ್ವಲ್ ಟು 2/π 1 ಡೀಟಾ ಸ್ಕ್ವೇರ್ ಮೈನಸ್ನ ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ ಇಂಟು ಪ್ಲಸ್ ಮೈನಸ್ ಕಾಸ್ ಡೀಟಾ ಮೈನಸ್ ಇಂಟು ಮೈನಸ್ ಪ್ಲಸ್ 1. ಎಫ್ ಆಫ್ ಡೀಟಾ ಈಸ್ ಈಕ್ವಲ್ ಟು ಇದು ಡೀಟಾ ಸ್ಕ್ವೇರ್ ಅಲ್ವಾ 2/π 1 ಡೀಟಾ ಸ್ಕ್ವೇರ್ ಇನ್ನು 1 ಮೈನಸ್ ಕಾಸ್ ಡೀಟಾ. ಖತೀಜಾ ಇಲ್ಲಿ ನೋಡಿ 1 ಮೈನಸ್ ಕಾಸ್ ಡೀಟಾಗೆ ಡಿಫ್ರೆನ್ಷಿಯೇಷನ್ 2 ಸೈನ್ ಸ್ಕ್ವೇರ್ ಡೀಟಾ ಬೈ 2.
ಈಗ ನೋಡಿ ಎಫ್ ಆಫ್ ಡೀಟಾ ಇಸ್ ಈಕ್ವಲ್ ಟು 2 by pi 1 minus cos theta ಬದಲು 2 sin square theta by 2 divided by theta square ಅಂತ ಬರ್ಕೋಬೋದು. 1 by pi ಹಂಗೆ ಇರಲಿ. 2 2s are 4 ಒಳಗಡೆ ಬರ್ಕೊಳ್ಳಿ. 4 sin square theta by 2 by theta square. ಇಲ್ಲಿ ನೆಕ್ಸ್ಟ್ ಏನು ಮಾಡಿ ಗೊತ್ತಾ, ನೋಡಿ for theta is equal to 1 by pi sin square theta by 2 divided by theta square by 4 ಅಂತ ಬರ್ಕೊಳ್ಳಿ. f of theta is equal to 1 by 5 sin square theta by 2 divided by, ನೋಡಿ theta square by 4 ನ theta by 2 whole square ಬರ್ಕೋಬೋದು. ಇಷ್ಟ ಆದ ತಕ್ಷಣ ಏನು ಮಾಡಿ, ಈಗ ಫೋರಿಯರ್ ಕೊಸೈನ್ ಇನ್ವರ್ಸ್ ಫೋರಿಯರ್ ಕೊಸೈನ್ ಫಸ್ಟ್ ಮಾಡಿದ್ರಲ್ಲ, ಈಗ ಫೋರಿಯರ್ ಕೊಸೈನ್ ಟ್ರಾನ್ಸ್ಫಾರ್ಮ್ ಈಸ್ ಅಂತ ಬರ್ಕೊಳ್ಳಿ. ಫೋರಿಯರ್ ಕೊಸೈನ್ ಟ್ರಾನ್ಸ್ಫಾರ್ಮ್ ಈಸ್, ಅದಕ್ಕೆ ಫಾರ್ಮುಲಾ ಏನು, ನೋಡಿ ಎಫ್ ಸಿ ಆಫ್ ಆಲ್ಫಾ ಈಸ್ ಈಕ್ವಲ್ ಟು 0 to infinity f of theta cos alpha theta d theta. ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಎಫ್ ಸಿ ಆಫ್ ಆಲ್ಫಾ ಈಸ್ ಈಕ್ವಲ್ ಟು 0 to infinity ಎಫ್ ಆಫ್ theta ಅಂದರೆ ಇದು 1 by pi sin square theta by 2 divided by theta by 2 whole square cos alpha theta d theta. let alpha is equal to 0. ಇವಾಗ ಏನಾಗುತ್ತೆ, ಆಲ್ಫಾ 0 ತಗೊಂಡ್ರೆ ಎಫ್ ಸಿ ಆಫ್ 0 ಆಗುತ್ತೆ. ಇಲ್ಲಿ ನೋಡಿ 1 by pi ಆಚೆ ತಗೋಬಿಡಿ, 0 to infinity ಹಂಗೆ ಇರಲಿ. sin square theta by 2 by theta by 2 whole square cos 0 ಅಂದರೆ 1 ಆಗುತ್ತೆ d theta. ಬಟ್ ಎಫ್ ಸಿ ಆಫ್ 0 ಒಂದು ಆಲ್ಫಾ ಆಯ್ತಲ್ಲಿ 0, ಬಟ್ ಎಫ್ ಸಿ ಆಫ್ 0 ಒಂದು ನೋಡಿ, ಎಫ್ ಸಿ ಆಫ್ ಆಲ್ಫಾ ಗೊತ್ತು ನಮಗೆ, 1 minus alpha 0 to 1 ಇದ್ದಾಗ 0 ಹಾಕಿದ್ರೆ 1 ಆಗುತ್ತೆ. ಇಲ್ಲಿ ಎಫ್ ಸಿ ಆಫ್ 0 ಬದಲು 1 ಹಾಕ್ಕೊಳ್ಳಿ. therefore 1 is equal to 1 by pi 0 to infinity sin square theta by 2 divided by theta by 2 whole square d theta. ಇಷ್ಟೇನು ಮಾಡಬೇಕು, ಇನ್ನು ಬರ್ಕೊಳ್ಳಿ. ಈ ಕಡೆ 0 to infinity sin square theta by 2 divided by theta by 2 whole square d theta is equal to pi ಆಗುತ್ತೆ. ಈಗ theta by 2 ಬದಲು t ಹಾಕೊಳ್ಳಿ. let t is equal to theta by 2. ಡಿಫ್ರೆನ್ಷಿಯೇಟ್ ಮಾಡಿದ್ರೆ dt by d theta is equal to 1 by 2 ಅಥವಾ 2 dt is equal to d theta. d theta ನ ಈ ಕಡೆ ಮಲ್ಟಿಪ್ಲೈ ಮಾಡಿ, 2 ಈ ಕಡೆ ಮಲ್ಟಿಪ್ಲೈ ಮಾಡಿ. therefore d theta is equal to 2 dt. when theta tends to infinity, t also tends to infinity ಬರುತ್ತೆ. ಯಾಕಂದರೆ theta infinity ತಗೊಂಡ್ರೆ theta infinity by 2 infinity ನ. when theta is 0 ಎಲ್ಲ t ಗೆ ಕನ್ವರ್ಟ್ ಮಾಡ್ಕೋಬೇಕು. t is 0, ಇಲ್ಲಿ ಚೇಂಜ್ ಮಾಡಿ. 0 to infinity ಇರೋದು ಇದು 0 to infinity ಆಗುತ್ತೆ. sin square theta by 2 ಬದಲು t ಆಗುತ್ತೆ. theta by 2 ಬದಲು again t ಆಗುತ್ತೆ, t square
ಡಿ ಜೀಟಾ ಬದಲು 2 ಡಿ ಟಿ ಆಗುತ್ತೆ ಈಸ್ ಈಕ್ವಲ್ ಟು ಪೈ. 2ನ ಆಚೆ ತಗೊಳ್ಳಿ. 2 ಟೈಮ್ 0 to infinity sin square t by t square dt is equal to pi. Therefore final answer ಒಂದು 0 to infinity sin square t by t square dt is equal to pi by 2. ಇಷ್ಟೇ ಆನ್ಸರ್. ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ವಿಡಿಯೋ ಮಾಡಿದಾಗ ಡಿಸ್ಟರ್ಬೆನ್ಸ್ ಹಾಕಿದರೆ ಸಾರಿ. ಥ್ಯಾಂಕ್ ಯು.